ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇವತ್ತು ಮೆಣಸಿನಕಾಯಿ ಬೆಳೆ ಭಾರಿ ಹದಗೆಟ್ಟಿರೋದ್ರಿಂದ ಭಾಳ ರೇಟನ್ನು ಕುಸಿತದಿಂದ ಸರ್ಕಾರ ಈಗ ಇವತ್ತಿ ದೃಷ್ಟಿಯಿಂದ ಇಟ್ಕೊಂಡು ಕೂಲ್ ಸ್ಟೋರೇಜ್ ಪ್ರಾರಂಭ ಮಾಡಿದ್ದಾರೆ ಅಂತ ಆದಷ್ಟು ಬೇಗ ಕೂಲ್ ಸ್ಟೋರೇಜ್ ಸ್ಟಾರ್ಟ್ ಮಾಡಬೇಕಂತ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ತಾ ಇದ್ವಿ. ಹಾಗಾಗಿ ಎಲ್ಲ ಮಾರುಕಟ್ಟೆ ಕೂಡ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆಯೋ ರೀತಿಯಲ್ಲಿ ಮಾಡಬೇಕು. ಖರ್ಚು ವೆಚ್ಚಗಳನ್ನೆಲ್ಲ ಕಡಿಮೆ ಮಾಡಿಸೋದು ನಮ್ಮ ಸರ್ಕಾರದ ಜವಾಬ್ದಾರಿ. ಹೀಗಾಗಿ ರೈತರು ಭಾಳ ಬೆಲೆ ಕುಸಿತದಿಂದ ಭಾಳ ಅನ್ಯಾಯಕ್ಕೆ ಒಳಗಾಗಿವಿ. ಇವತ್ತು 30,000 ಇರ್ತಕ್ಕಂಥ ಮೆಣಸಿನಕಾಯಿ ಇವತ್ತು ಕೇವಲ ಬರೀ 6,000, 7,000, 8,000, 10,000 ಒಳಗಡೆ ನಡೀತೈತೆ. ಇವತ್ತು ಲೇಬರ್ ಚಾರ್ಜು 500, 600, 800ವರೆಗೆ ಹೋಗೈತೆ. ಇವತ್ತು ಲೇಬರ್ಗಳು ಸಿಗ್ತಿಲ್ಲ ಅದನ್ನು ಕೀಳೋದಕ್ಕೆ. ಅಷ್ಟು ತೊಂದರೆಗೆ ನಾವು ಈಡಾಗಿದ್ದೀವಿ. ಇವತ್ತು ಭಾಳ ಪರಿಸ್ಥಿತಿನಲ್ಲಿ ಇದ್ದೀವಿ. ದಯವಿಟ್ಟು ಸರ್ಕಾರ ಇದಕ್ಕೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡಿಬಿಟ್ಟು ಇದಕ್ಕೆ ಬೇಗನೆ ಒಂದು ಪರಿಹಾರ ರೀತಿಯಲ್ಲಿ MSP ಬೆಲೆ ತರಬೇಕು. ಇದು ನಮ್ಮ ಬೆಲೆ ಆಹಾರ ಪದಾರ್ಥಕ್ಕೆ ಸೇರಿಸಬೇಕು. ಮೆಣಸಿನಕಾಯಿ ಬೆಳೆ ನಾವು ಬಳ್ಳಾರಿ ಜಿಲ್ಲಾ ಪ್ರಪ್ರಥಮ ವಾರದಿಂದ ಹಿಡಿದು ಸುಮಾರು 1ನೇ ಸ್ಥಾನದಲ್ಲಿದ್ದೀವಿ ಬಳ್ಳಾರಿ ಜಿಲ್ಲೆ ಮೆಣಸಿನಕಾಯಿ ಬೆಳೆಯಲ್ಲಿ. ಹಾಗಾಗಿ ನಾವು ರೈತರು ಮನವಿ ಮಾಡಿಕೊಳ್ಳೋದೇನೆಂದರೆ ಮೊನ್ನೆ ಹೋದ ಸಾರಿ ಕೂಡ ಹೋರಾಟ ಮಾಡಿದ್ವಿ ಇದೇ ಬೆಲೆ ಕುಸಿತದಿಂದ. ಹಾಗಾಗಿ 3 ವರ್ಷದಿಂದ ಸತತವಾಗಿ ಕೂಲ್ ಸ್ಟೋರೇಜ್ನಲ್ಲಿ ಪ್ರೈವೇಟ್ನಲ್ಲಿ ಭಾಳ ದುಬಾರಿ ಆಗಿದೆ. ಒಂದು ಬ್ಯಾಗ್ಗೆ 240, 250 ರೂಪಾಯಿ ಎಲ್ಲ ತಗೊಳ್ತಾರೆ. ಹಾಗಾಗಿ ಸರ್ಕಾರ ಇದನ್ನು ಎಚ್ಚೆತ್ತುಕೊಂಡು ಕೂಲ್ ಸ್ಟೋರೇಜ್ ಮಾಡಿರೋದು ನಮಗೆ ಕೂಡ ಖುಷಿ ತರ್ತದೆ. ಹಾಗಾಗಿ ಅದ್ರ ಸಲುವಾಗಿ ಈಗ ಸರ್ಕಾರ ಕೂಲ್ ಸ್ಟೋರೇಜ್ನಲ್ಲಿ ಇರ್ತಕ್ಕಂಥ ಔಟ್ರನ್ನಾಗಲೂ ರೇಟ್ ಕಡಿಮೆ ಮಾಡಿಸ್ಬೇಕು. ಪ್ರೈವೇಟ್ನರಿಗೆ ಕೂಡ ಹೇಳಿ ತಮ್ಮ ಕೂಲ್ ಸ್ಟೋರೇಜ್ನ ಬೇಗನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ. 11 ಕೋಟಿಗೆ ಒಂದು ಕೋಲ್ಡ್ ಸ್ಟೋರೇಜ್ ಅದು ಮಂಜೂರಾಗಿದೆ. ಅದನ್ನು ಈಗ ಪೇಪರ್ನಲ್ಲಿ ಟೆಂಡರ್ ಕರೆದಿದ್ದೀವಿ. ತಕ್ಷಣದಲ್ಲೇ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಅದರ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೀವಿ. ರೈತರಿಗೆ ಏನು ಅನುಕೂಲ ಆಗುತ್ತೆ? ರೈತರಿಗೆ ಅದೇ ರೇಟ್ ಇಲ್ಲಾಗ ಅದನ್ನು ಇಟ್ಕೊಂಡು ಮಾರೋವಂಥದ್ದು ಅನುಕೂಲ ಆಗುತ್ತೆ. ಅದು ಸ್ಟೋರೇಜ್ ಮಾಡ್ಕೋಬೋದು. ಭಾಳ ವರ್ಷ ಬೇಡಿಕೆ ಇತ್ತು ಸರ್ ಇಲ್ಲಿ. ಭಾಳ ವರ್ಷಗಳಿಂದ ಬೇಡಿಕೆ. ಹೇಳ್ರಿ ಸರ್, 1 ನಿಮಿಷ ಬೇಡಿಕೆ ಇದೆ. ಅದೇ ಎಷ್ಟು ಕೋಲ್ಡ್ ಸ್ಟೋರೇಜ್ಗಳಿದ್ದಾವೆ ಈಗ ಜಿಲ್ಲೆಯಲ್ಲಿ ನಮ್ಮ ಇಲ್ಲೇ ಬಳ್ಳಾರಿನಲ್ಲೇ 32 ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ನಮ್ಮದು ಸೇರಿದ್ರೆ 33 ಕೋಲ್ಡ್ ಸ್ಟೋರೇಜ್ ಆಗ್ತವೆ. ನಮ್ಮದು ಸರ್ಕಾರಿ ಕೋಲ್ಡ್ ಸ್ಟೋರೇಜ್ ಆಗುತ್ತೆ. ಪ್ರೈವೇಟ್ 32 ಕೋಲ್ಡ್ ಸ್ಟೋರೇಜ್ ಇದ್ದಾವೆ. ಎಲ್ಲ ಒಂದು 5 ರಿಂದ 7 ಮೆಟ್ರಿಕ್ ಟನ್ ಅಂತ ಕೋಲ್ಡ್ ಸ್ಟೋರೇಜ್. ನಮ್ಮದು ಕೂಡ ಒಂದು 7.25 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್. ಕಾಮಗಾರಿ ಅದೇ ಟೆಂಡರ್ ಪ್ರಕ್ರಿಯೆ ಮುಗಿದ ಮೇಲೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.